ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಮನೆಯಲ್ಲಿ ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ನಾನು ಆಲೂಗೆಡ್ಡೆನ ತೊಗೊತಾ ಇದ್ದೀನಿ. ಸಿಪ್ಪೆನೆಲ್ಲ ಎರೆದು ತೊಳೆದಿಟ್ಕೊಂಡಿದ್ದೀನಿ. ಈಗ ಈ ಆಲೂಗೆಡ್ಡೆನ ನಾವು ಸೈಡನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಶೇಪ್ ಬರುತ್ತೆ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾರಲ್ವ, ಆ ಥರ ಶೇಪ್ ಬರುತ್ತೆ. ಒಂದು ಅರ್ಧ ಇಂಚ್ ಆಗುವಷ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆನ. ಈಗ ಇದನ್ನು ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಬೇಯೋಕ್ಕಿಡಬೇಕು. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ. ನೀರು ಕಾದ ನಂತರ ಸ್ವಲ್ಪ ಉಗುರು ಬೆಚ್ಚಗೆ ಕಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆನೆಲ್ಲ ಅದಕ್ಕೆ ಹಾಕ್ಕೊಂಡು ಒಂದು 10 ನಿಮಿಷ ಆದರೂ ಬೇಯಿಸ್ಕೋಬೇಕು. ಇದು ಬೇಗ ಬೇಯಲಿ ಅಂತ 1 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಉಪ್ಪನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಕುದಿಯೋದಕ್ಕೆ ಇಡಬೇಕು. ಈಗ ಅದು ಬೆಂದಿದೆಯಾ ಇಲ್ಲ ಅಂತ ನೋಡಿ, ಈ ಥರ ಎಲ್ಲ ನೊರೆ ಬರ್ತಾ ಇರುತ್ತೆ. ಈಗ ಒಂದು 10 ನಿಮಿಷ ಆಗಿದೆ. ಈಗ ಚೆಕ್ ಮಾಡಬೇಕು, ಅಂದರೆ ಅದು ಸ್ವಲ್ಪ ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಈಗ ಬೆಂದಿದೆ. ನಾನು ಇದನ್ನು ಒಂದು ಜಾರ್ ತೊಗೊಂಡಿದ್ದೀನಿ. ಬೆಂದಿರೋ ಆಲೂಗೆಡ್ಡೆನೆಲ್ಲ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ, ಅಂದರೆ ನೀರು ಬಸಿಯೋದಕ್ಕೆ ಹಾಕ್ತಾಯಿದ್ದೀನಿ. ಈಗ ನೋಡ್ತಾ ಇದ್ದಾರಲ್ಲ, ಈ ಥರ ಎಲ್ಲ ಬೆಂದಿರೋ ಆಲೂಗೆಡ್ಡೆನ ಇದಕ್ಕೆ ಹಾಕಿ ಒಂದು 10 ನಿಮಿಷ ಆದರೂ ತಣ್ಣಗಾಗಬೇಕು. ಅದು ಬಿಸಿ ಇದ್ದಾಗಲೇ ನಾವು ಕರಿಬಾರ್ದು, ಅದಕ್ಕೋಸ್ಕರ ಅದು ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ಆರೋದಕ್ಕೆ ಇಟ್ಟಿದ್ದೆ, ಮತ್ತು ನೀರಿನ ಅಂಶ ಪೂರ್ತಿ ಹೋಗೋ ಥರ ಬಸ್ದಿದ್ದೆ. ಈಗ ನೀರಿನ ಅಂಶ ಏನೂ ಇಲ್ಲ. ಈಗ ಇದಕ್ಕೆ ನಾನು ಕಾರ್ನ್ಫ್ಲವರ್ ಪೌಡ್ರನ್ನ ಬಳಸ್ತಾ ಇಲ್ಲ, ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಇಲ್ಲಿ 4 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲದಕ್ಕೂ ಹತ್ತೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಗೆ ಏನಾದ್ರು ಕಾರ್ನ್ಫ್ಲವರ್ ಪೌಡ್ರ್ ಖಾಲಿಯಾಗಿದ್ದರೆ, ಅಥವಾ ಒಂದು ಡಬ್ಬಿಯಲ್ಲಿ ಕಾರ್ನ್ಫ್ಲವರ್ ಪೌಡ್ರ್ ತಂದಿದ್ದು ಒಂದೇ ಸಲಿಗೆ ಖಾಲಿ ಆಗುತ್ತಪ್ಪ ಅನ್ನೋ ಥರ ಏನಾದ್ರು ಇದ್ರೂ ನೀವು ಅಕ್ಕಿ ಹಿಟ್ಟನ್ನು ಆಪ್ಷನಲ್ ಆಗಿ ಇಟ್ಕೋಬೋದು. ಅಕ್ಕಿ ಹಿಟ್ಟನ್ನು ಬಳಸೋದ್ರಿಂದನೂ ನೀವು ರೆಸ್ಟೋರೆಂಟಲ್ಲಿ ಯಾವ ಥರ ಸಿಗುತ್ತೆ ಅಲ್ಲ, ಫ್ರೆಂಚ್ ಫ್ರೈಸ್ ಅದೇ ಥರನೇ ಇದು ಬರುತ್ತೆ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಆಲೂಗೆಡ್ಡೆನೆಲ್ಲ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು 2 ಸಲ ಫ್ರೈ ಮಾಡೋದೇನು ಬೇಕಾಗಲ್ಲ. ಡೀಪ್ ಫ್ರೈ ಅನ್ನೋ ಥರಕ್ಕೆ 2 ಸಲ ಫ್ರೈ ಮಾಡೋದು ಬೇಕಾಗಲ್ಲ, ಒಂದೇ ಟೈಮೇ ಫ್ರೈ ಮಾಡ್ಬೋದು. ನಾನು ಅಕ್ಕಿ ಹಿಟ್ಟು ಬಳಸಿರೋದ್ರಿಂದ ನೋಡಿ ಕಲರ್ ಏನೂ ಚೇಂಜ್ ಆಗಿಲ್ಲ. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಫುಲ್ ಮೇಲ್ಗಡೆ ಬರಬೇಕು ಅದು. ಹಂಗೆ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಈಗ ಇದು ರೆಡಿ ಆದಮೇಲೆ ನಾನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ವೈಟಾಗಿ ಬಂದಿದೆ ಅಂತ. ನೀವು ಅಕ್ಕಿ ಹಿಟ್ಟನ್ನು ಬಳಸಿದ್ರೂ ಇಷ್ಟೇ ಚೆನ್ನಾಗೇ ಬರುತ್ತೆ. ಇದು ಮೇಯ್ನ್ ಏನಂದರೆ, ಆಲೂಗೆಡ್ಡೆನ ನೀರಲ್ಲಿ ಬೇಯಿಸಿದ ಮೇಲೆ ಚೆನ್ನಾಗಿ ನೀರಲ್ಲಿ ಬೇಯಿಸಬೇಕು. ಹಾಗೆ ನೀರಲ್ಲಿ ಬೇಯಿಸಿದ್ಮೇಲೆ ಅದು ನೀರಿನ ಅಂಶ ಹೋಗೋ ಥರ ಇಡಬೇಕಾಗತ್ತೆ. ಅಂದರೆ ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು ಸ್ವಲ್ಪ ಆರೋದಕ್ಕೆ, ಅಥವಾ ನೀವು ಕಡೆಯಲ್ಲಾದ್ರೂ ಇಡ್ಬೋದು. ನೀರಿನ ಅಂಶ ಏನೂ ಇರಬಾರ್ದು. ಆ ಥರ ಇದ್ದರೆ ಮಾತ್ರ ಚೆನ್ನಾಗಿ ಈ ಥರ ಆಗುತ್ತೆ. ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಿಗೆ ಫ್ರೆಂಚ್ ಫ್ರೈಸ್ನ ಕರೆದಿರೋ ಫ್ರೆಂಚ್ ಫ್ರೈಸ್ನೆಲ್ಲ ಅದಕ್ಕೆ ಹಾಕ್ಕೊಂಡು, ಇದಕ್ಕೆ ಹಾಗೆ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಕಡೆ ಹತ್ತೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಫ್ರೆಂಚ್ ಫ್ರೈಸ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಸ್ ಜೊತೆಗೆ, ಫ್ರೆಂಚ್ ಫ್ರೈಸ್ ಜೊತೆಗೆ ಸಾಸ್ ಹಚ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ರೆಸ್ಟೋರೆಂಟ್ ಸ್ಟೈಲ್ ಫ್ರೆಂಚ್ ಫ್ರೈಸ್ ತಿಂತಾಯಿದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.